ಆದರೂ ಮುಂಚೆ ಇದ್ದಂತ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು, ಮುಖ್ಯಮಂತ್ರಿಗಳು. ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂತ ಅವಕಾಶ ಸಿಕ್ಕಿದೆ. ಬೇರೆ ಖಾತೆ ಬೇಕಾಯ್ತು ಮಾಡಿದ್ರೆ ಅದನ್ನ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಇದೇ ಸಿಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಖಂಡಿತವಾಗಿದೆ. ಯಾಕಂದ್ರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ ಸಕ್ಸಸ್ಫುಲ್ ಆಗಿ. ಇದನ್ನೇ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮೊಂದಿದೆ. ಬ್ರಿಡ್ಜಸ್ ಇದೆ, ಇನ್ನೂ ಹೊಸ ರಸ್ತೆ ಮಾಡಬೇಕು, ಬೆಳಗಾವಿಯಲ್ಲಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನ ಇನ್ನೂ ಪ್ರಾರಂಭಿಕ ಹಂತದಲ್ಲಿ ಇದ್ದಾರೆ. ಇದರಿಂದ ಅವ್ರು ಇನ್ನೂ ಫಾಸ್ಟ್ ಆಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಭಾರತ್ ಜೋಡೋ ಯುವಕ ಸಂಘಟನೆ 10 ಲಕ್ಷ ಭಾರ ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿ ಅಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲು ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡಾದ್ರು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ಈಗ ಕೊಟ್ಟಿರೋದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಅಲ್ಲಿ ಅದನ್ನ ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ. ಅಷ್ಟೇ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮ್ಗೆ ಹೊರೆ ಕೂಡ ಆಗಲ್ಲ ಅಂತ ಹೇಳಿದ್ವಿ. ಈಗ ಸಂಘಟನೆ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂತ್ರಿ ಕೊಡ್ತಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನು 2ನೇ ಹಂತಕ್ಕೆ ಮಾಡ್ತಾರೆ. 2ನೇ ಹಂತ ಬೇಕು ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀನಿ. ಇನ್ನು ಎಷ್ಟು ಬರ್ಬೋದು? ಇಷ್ಟು 1 ಹಂತ ಕೊಟ್ಟೆ ಕೊಡ್ತಾರೆ, ಕೊಡ್ಲೇಬೇಕು. ಖಂಡಿತ 1 ಹಂತ ಕೊಟ್ಟೆ ಕೊಡ್ತಾರೆ. 3ನೇದ್ದು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡ್ಲಿಕ್ಕೆ ತೊಂದರೆ ಏನಿಲ್ಲ. ಲೇಟ್ ಆಗ್ಬೋದಾ? ಇಲ್ಲ, ಬೇಗ ಮಾಡ್ಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. 20 ಮಂದಿ ಮಂತ್ರಿಗಳಿಂದ ಸರ್ಕಾರ ಕಷ್ಟ. ಅಧಿವೇಶನ ಫೈನಲ್ ಇದು ಫೈನಲ್ ಆಗಿದೆ. ಎಲ್ಲಿ ಮಾಡಬೇಕು ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಏನೋ ಬೆಳಗಾವಿ ಮಾಡಬೇಕು, 13 ಮಾಡ್ಕೊಂತ ಆಗಿತ್ತು. ಯಾವಾಗ ಚರ್ಚೆ ನಡೀತಾ ಇದೆ. ಹೊಸ ಮುಖ್ಯಮಂತ್ರಿ ಬಂದಾರ, ಇವ್ರೇನು ನಿರ್ಧಾರ ಮಾಡಕ್ ಪೂರ್ಣ ಖಾತೆ ಮಂತ್ರಿ ಎಲ್ಲರಿಗೂ ವಿಸ್ತರಣೆ ಆಗುವವರೆಗೆ ಮಾಡಿ ಬರಂಗಿಲ್ಲ. ಅಷ್ಟಾಗಿ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಟೈಮ್ ಇದೆ, ನಾವು ಟೈಮ್ ಇದೆ. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಮಾಡ್ಲೇಬೇಕು. ಯಾಕಂದ್ರೆ ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಅದು ಯಾರು ಗೊತ್ತಿಲ್ಲ. ಇದು ನೋಡು, ಮಂತ್ರಿ ಕೊಟ್ಟೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತ ಅಶೋಕ್ ಪಟ್ಟಮಿ ದಿಢೀರ್ನೆ ನಿಮ್ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನ್ ಮರ್ಮ? ಏನಿಲ್ಲ, ಮುಂಚೆಯಿಂದ ಒಂದಿದೆ. ನಾವೆಲ್ಲ ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, 2 ಭಾವ. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಸರ್, ಈಗ ಐಂದು ಸಂಘಟನೆ ಮಾಡ್ತಾ ಇದ್ದೀರಿ, ಇವ್ಳು ಕೂಡ ಮುಂದುವರಿತದ ಅನ್ನುವಂಥದ್ದು. ಯಾಕಂದ್ರೆ CM ಸ್ಥಾನದಿಂದ ಈಗ ದೂರಿಸ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಐಂದ ಇದ್ದೇ ಇರ್ತದೆ, ಲೋಗೋಲ್ಲ. ಐಂದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಲೋಗೋಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ. ಅದು ಯಾರು ನಡೆಸಿರ್ತಾರ ಅದನ್ನ. ಯಾರಾದ್ರೂ ಒಬ್ರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡ್ಸಕ್ಕೆ. ಕ್ಯಾಪ್ಟನ್ ಬೇಕು, ಫಾರೆಸ್ಟರ್ ಬೇಕು, ಈಗ ಒಬ್ರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿದ್ರು, ಇನ್ನು ಮುಂದೆ ಯಾರು ಅಂತ ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಐಂದಲ್ಲಿ ಇರೋದು ಹೇಳಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ ಇಡ್ಬೋದು. ಈಗ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಬಹಳ ಒಳ್ಳೆಯ ಸಂಬಂಧ, ಸ್ನೇಹ ಇತ್ತು. ಈಗ ಇದೇನು ಅಧಿಕಾರ ಹಸ್ತಾಂತರ ಆದ್ರ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ನೋಡಿಲ್ಲ ಸರ್, CM ಆದ್ಮ್ಯಾಗೆ ನೀವು ಅಲ್ಲಿ ಹೋಗ್ಲೇಬೇಕು. ಅದೇನು ಪ್ರಶ್ನೆ ಅಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ ಹೇಳಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದಾರೆ, ಅಲ್ಲಿ ಹೋಗ್ಲೇಬೇಕು. ನೀವೊಂದು ವಿಡಿಯೋ ವೈರಲ್ ಆಗ್ತದೆ. ಅದೇ ಪ್ರಶ್ನೆ. ವಿಡಿಯೋ ವೈರಲ್, ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತದೆ. ಒಬ್ರು ಮಾತಾಡಂಗಿಲ್ಲ, ಏಕಾಂಗಿ ಆದ ಸಿದ್ದರಾಮಯ್ಯ. ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಇದೆ, ಅಲ್ಲಿಂದ ಅವ್ರು ಒಬ್ಬರೇ ಬರ್ಬೇಕು. ಅಲ್ಲಿಂದ ಮಂದಿನೇ ಅಪೋಸಿಟ್ ಬಂದ್ರು ಹಲವು ಆಯಸ್ ಅಂದಿಲ್ಲ. ಅಧಿಕಾರ ನಾಮಿನೇಷನ್ ತುಂಬಿ ಅಧಿಕಾರ ಹೋದ್ಮೇಲೆ DK ಶಿವರ ಅಧಿಕಾರ ಇದ್ದಾಗ ಜನ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಒಬ್ಬರೇ ಆದ್ರೂ ಮಾತಾಡಿಲ್ಲ ಸರ್.
ನೀವೇ ಅಂದ್ರೆ ಹೇಳ್ಬೇಕು. ಇಲ್ಲ ಎರಡು ವಿಡಿಯೋ ವೈರಲ್ ಆಗತ್ತಾರೆ. ಒಂದು ಕಾಲು ಬೀಳುವ ವಿಡಿಯೋನು ವೈರಲ್ ಆಗ್ತಾ ಇದೆ, ಇನ್ನೊಂದು ಮಾತಾಡಿಸಿದ್ರೆ ಹಂಗ ಹೋಗುದು ವಿಡಿಯೋ ವೈರಲ್. ಎರಡು ಏನು ವಿಡಿಯೋ ಮಾತಾಡಿಲ್ಲ ಇಲ್ಲ ಮಾತಾಡಿಲ್ಲ, ಹಂಗೆ ಹೋಗಿದೆ. ಇಲ್ಲ ಇಲ್ಲ ಹಂಗ ಮಾತಾಡಿಲ್ಲ, ಹಂಗೆ ಹೋಗಿದ್ದಾರೆ. ಏಕಾಂಗಿ ಲೀಡರ್ ಅದೇ. ಸರಿ, ಅಧಿಕಾರ ಹಸ್ತಾಂತರ ಆದ್ಕೂಡಲೇ ಸಿದ್ದರಾಮಯ್ಯನವ್ರು ತಾವ್ ಏನಾದ್ರು ಭೇಟಿ ಆಗಿದ್ರ, ಏನಾದ್ರು ಚರ್ಚೆ ಅದು ಮಾಡಿದ್ರ? ಬೆಟ್ಟ ಆಗ್ತಾನೆ ಅದ್ರಾಗ ಬೆಟ್ಟಾಗಿ ಯಾವಾಗಲೂ ಬೆಟ್ಟ ಆಗ್ತಾನೆ. ಅದೇ ಒಂದೇ ಹುದ್ದೆ ಒಂದೇ ವ್ಯಕ್ತಿಗಂತ ಇದ್ರಲ್ಲಿ ಅದು ಮುಂಚೆದವ್ರು ಹೇಳ್ತಾ ಇದ್ರು, ನೀವು ಯಾವ್ದಾರು ಒಂದು ಚಾಯ್ಸ್ ಮಾಡ್ಬೇಕಂತ ಹೇಳ್ತಾರೆ, ಕೊನೆಯವರೆಗೆ ಅದೇ ಹೇಳೋರು ಅವ್ರು. ಖಾತೆ ಹಂಚಿಕೆ ಗೊಂದಲ ಬಗೆಹರಿಸ್ತಾರೆ. CM ಅವರು ಇದ್ದಾರೆ ಮತ್ತು ವರಿಷ್ಠರಿದ್ದಾರೆ, ಬಗೆಹರಿಸ್ತಾರೆ. ಇಲ್ಲ, ಒನ್ ಮ್ಯಾನ್ ಒನ್ ಹುದ್ದೆ ಅನ್ನೋದು ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನ ತಪ್ಪಿಸೋ ಸಲುವಾಗಿ ಜಾರಿಗೆ, ಹಿಂದಕ್ಕೆಲ್ಲ ಜಾರಿ ಇರ್ಲಿಲ್ಲ ಅದು. ಇದು DK ಶಿವಕುಮಾರ್ ಅವರು ಇದ್ದಾಗ ಅಧ್ಯಕ್ಷರಿಂದ ಕೆಲಸ ಮಾಡ್ಬೇಕಂತ ಏನ್ ಹೇಳ್ತೀವ, ಅಧ್ಯಕ್ಷ ಇಟ್ಕೊಂಡ ಕೆಲಸ ಮಾಡ್ಬೇಕಂತ ಈಗ ನಾವು ಮಾಡ್ತಾ ಇದೀವಿ, ಮುಂದೆ ಮಾಡ್ತೀವಿ. ಅಧ್ಯಕ್ಷ ಸ್ಥಾನ ಬೇಕಂತ ಕೆಲಸ ಮಾಡ್ತೀವಿ. ಸ್ವಾಭಾವಿಕ ಎಲ್ಲರಿಗೂ ಅಸಮಾಧಾನ ಇರ್ಬೋದು. ನನಗೆ ಅದ್ರ ಸರಿ ಮಾಡ್ತಾರೆ, ಮುಖ್ಯಮಂತ್ರಿಗೆ ಆಸಕ್ತಿ ಇದ್ದೇ ಇರ್ತದೆ, ಸರಿ ಮಾಡ್ತಾರೆ. ಅಧ್ಯಕ್ಷ ಇದ್ದವ್ರೆ CM ಆಗ್ತಾರ ಅನ್ನೋದು ಒಂದು ಇದಿತ್ತು. ಇಲ್ಲ, ಅದು ಅಧ್ಯಕ್ಷ ಆಗ್ತಾರೆ. ಅವ್ರ ಈ ತರ ಕಾಲ ಬಂದಾಗ ನೋಡೋಣ. ಈಗೇನ ಹತ್ರ ಕಾಲ ಬಂದಿಲ್ಲ, ಇನ್ನೂ 2 ವರ್ಷ ಇರ್ತಾರೆ ಇವರು, ಸರ್ಕಾರ ನಡೆಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ. ಥ್ಯಾಂಕ್ ಯು ಸರ್. ನಾಳೆ